ಶ್ರೀ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಈ ಜ್ಞಾನ ವಿದ್ಯಾಲಯ ಪೇರೆಂಟ್ಸ್ ಮೀಟಿಂಗ್ಗೆ ಬಂದ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತೇವೆ. ಇದು ಈ ಜ್ಞಾನ ವಿದ್ಯಾಲಯ ಎಂಬುದು ಇಟ್ ಈಸ್ ಅನ್ ಆನ್ಲೈನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಅದು HSVJ ಅಂದ್ರೆ ಹರಿಸರ್ವೋತ್ತಮ ವಾಯುಜೀವೋತ್ತಮ ಫೌಂಡೇಶನ್ ಅಂತ. ಇಟ್ ಈಸ್ ಡೂಯಿಂಗ್ ಮೆನಿ ಸೋಷಿಯಲ್ ಆಕ್ಟಿವಿಟೀಸ್ ಫಾರ್ ಸೆವೆರಲ್ ಇಯರ್ಸ್. ಓಕೆ, ಸೊ ಅವರು ಇನಿಷಿಯೇಟ್ ಮಾಡಿರೋ ಈ ಒಂದು ಜ್ಞಾನ ವಿದ್ಯಾಲಯ ಇನ್ಸ್ಟಿಟ್ಯೂಷನ್ ಇದು. ಟುಡೇ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಈಸ್ ರೆಗ್ಯುಲರ್ ಎಜುಕೇಶನ್ ಸ್ಕೂಲ್. ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ, ಅದರಲ್ಲಿ ಇರುವ ಒಂದು ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಅದನ್ನ ನಾವು ನೋಡ್ಲಿಕ್ಕಿದ್ದೀವಿ. ತದನಂತರ ಜ್ಞಾನ ವಿದ್ಯಾಲಯ, ಸೊ ವಾಟ್ ಈಸ್ ದ ನ್ಯೂ ವೇ ಆಫ್ ಲರ್ನಿಂಗ್, ನಮ್ಮ ಹುಡುಗರು ಹೇಗೆ ಕಲಿಬೇಕು ಅದನ್ನ ಒಂದು ನೋಡೋಣ. ಅಂಡ್ ಅವರ್ ಅಪ್ರೋಚ್, ಹೌ ಆರ್ ವಿ ಗೋಯಿಂಗ್ ಟು ಅಪ್ರೋಚ್ ಅವರ್ ಟೀಚಿಂಗ್ ಸ್ಕಿಲ್ಸ್ ಎಂಬುದನ್ನು ನೋಡೋಣ. ಸೊ ದಿಸ್ ಇಸ್ ದಿ ಓವರ್ ವ್ಯೂ ಆಫ್ ದಿಸ್ ಮೀಟಿಂಗ್. ನಿಮ್ದೇನಾದ್ರು ಕ್ವಶನ್ಸ್ ಇದ್ರೆ ಜಸ್ಟ್ ಪಾರ್ಕ್ ಮಾಡಿ ಇಟ್ಟುಕೊಳ್ಳಿ. ಅಟ್ ದಿ ಎಂಡ್ ಆಫ್ ದಿಸ್ ಸೆಷನ್ ವಿ ವಿಲ್ ಹ್ಯಾವ್ ಅ QA ಸೆಷನ್ ಇಟ್ಕೊಳ್ಳೋಣ. ಸೊ ದೇರ್ ವಿ ಕ್ಯಾನ್ ಡಿಸ್ಕಸ್ ಆಲ್ ಅವರ್ ಕ್ವೆರೀಸ್. ರೆಗ್ಯುಲರ್ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಸ್ಕೂಲ್. ಸೊ ವಾಟ್ ಈಸ್ ಸ್ಕೂಲ್ ಹಾಗಂತ ನೋಡಿದ್ರೆ, ಇಟ್ ಈಸ್ ಕರಿಕ್ಯುಲಮ್ ಪ್ಲಸ್ ಟೀಚರ್ಸ್ ಪ್ಲಸ್ ಎಕ್ಸ್ಟ್ರಾ ಕರಿಕ್ಯುಲರ್. ಸ್ಕೂಲಲ್ಲಿ ಇದನ್ನ ಇಟ್ಕೊಂಡಿದ್ದಾರೆ. ಓಕೆ, ಸೊ ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದ ಸ್ಕೂಲ್? 10th ಮತ್ತು +2 ಸರ್ಟಿಫಿಕೇಟ್ ತಗೋಬೇಕಾಗಿದೆ, ಸೊ ದಟ್ ವಿ ಕ್ಯಾನ್ ಗೆಟ್ ಅಡ್ಮಿಷನ್ ಇನ್ ಕಾಲೇಜ್. ನಮ್ಮ ಹುಡುಗರಿಗೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗೋದಕ್ಕೆ ಅನುಕೂಲ ಆಗ್ತದೆ. ಸೊ ದಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಸ್ಕೂಲಿಂಗ್. ಓಕೆ, ಸೊ ದರ್ ಆರ್ ಸಮ್ ಪ್ರೋಸ್ ಅಂಡ್ ಕಾನ್ಸ್. ಅಡ್ವಾಂಟೇಜಸ್ ಏನಂತ ನೋಡಿದ್ರೆ, ಸರ್ಟಿಫಿಕೇಟ್. ಓಕೆ, ಸ್ಕೂಲ್ಸ್ ಆಬ್ಜೆಕ್ಟಿವ್ ಇಸ್ ಮೆಟ್. ಸ್ಕೂಲ್ನವರಿಗೂ ಕೂಡ ಏನ್ ಗುರಿ ಇದೆ, ನಮ್ಮ ಸ್ಕೂಲಲ್ಲಿ ಓದುವ ಹುಡುಗರು ಚೆನ್ನಾಗಿ ಓದಿ ಮಾರ್ಕ್ ತಗೊಂಡು ಮೇಲಿನ ಕ್ಲಾಸಿಗೆ ಮುಂದಕ್ಕೆ ಹೋಗ್ಬೇಕು ಎಂಬ ಒಂದು ಗುರಿ ಇದೆ. ಸೊ ಇನ್ ಮೋಸ್ಟ್ ಆಫ್ ದ ಕೇಸಸ್ schools results are 80 to 100%. They are able to meet their objective. Okay, and teachers are carefully handpicked to teach those subjects. ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. Curriculum, it is prescribed by state or central government. It is straightforward. And extra curricular playing time ಅಂತ ಇರ್ತದೆ, ಸಾಂಗ್ಸ್, ಭಗವದ್ಗೀತಾ, ಸ್ಕೌಟ್ಸ್ ಅಂತ ಇರ್ತದೆ. ಇಟ್ ವೇರೀಸ್. ಎಕ್ಸ್ಟ್ರಾ ಕರಿಕ್ಯುಲರ್ ವೇರೀಸ್ ಲಿಟಲ್ ಅಮಂಗ್ ದ ಸ್ಕೂಲ್ಸ್. ಓಕೆ, ಅಂಡ್ ಡೇ ಕೇರ್, ಇಟ್ ಈಸ್ ಅ ಗುಡ್ ಆಪ್ಷನ್ ಫಾರ್ ವರ್ಕಿಂಗ್ ಕಪಲ್ಸ್. ಇಬ್ರು ಕೆಲ್ಸಕ್ಕೆ ಹೋಗೋರು ಇದ್ರೆ, ತಾಯಿ ತಂದೆಯರು, ಸೊ ಸ್ಕೂಲ್ ಈಸ್ ಅನ್ ಗುಡ್ ಡೇ ಕೇರ್ ಆಪ್ಷನ್. ಅಂಡ್ ಎನಿ ಎಜುಕೇಶನ್ ಆರ್ ಜಾಬ್, ಈಗ 10th +2 ತನಕ ಮುಗಿಸಿದ ಮೇಲೆ, ಅಥವಾ ಸೆಕೆಂಡ್ PU ಅಂತ ಕರೀತಾರೆ, ಮುಗಿಸಿದ ಮೇಲೆ they can opt any discipline like medical, law, engineering college, NEET exams ಎಲ್ಲ ಇದೆ. So based on that they can plan their future and they will get a suitable job also. So these are the advantages of our regular education. Okay, so disadvantages ಅಂತ ನೋಡಿದ್ರೆ, ಸಂಸ್ಕಾರ ಅಥವಾ we call noble qualities. Very less or no time is spent on adding noble qualities that are necessary to make good decisions and choose correct path in their life. ಇದು ಏನು ಅಂತ ನಾವು ನೋಡ್ಲಿಕ್ಕಿದ್ದೀವಿ. ಹುಡುಗರಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕಾಗಿದೆ, ಅದು ಮಿಸ್ ಆಗ್ತಾ ಇದೆ. ಓಕೆ, ಅಂಡ್ ಕಾಸ್ಟ್, some of the schools charge 1 to 2 lakhs per annum in private schools. Government aided schools ಅಲ್ಲಿ ಕೂಡ up to 50K is required ಅಂತ ಇದೆ. And there is a daily stress for parents. ಡೈಲಿ ಹೋಗ್ಬೇಕು, ಸ್ಕೂಲಿಗೆ ಬಿಡಬೇಕು, ಕರ್ಕೊಂಡು ಬರಬೇಕು, ಆನ್ ಟೈಮಿಗೆ ಹೋಗ್ಬೇಕು, ವ್ಯಾನ್ ಮಿಸ್ ಆದ್ರೆ ಕಷ್ಟ. ಲೈಕ್ ದಿಸ್ there are several stress related factors to reach school on time, and fear of exam results. Fear of exam results ಕೂಡ ಇದೆ ಇದರಲ್ಲಿ. ಅಂದ್ರೆ ಹುಡುಗರು ಪಾಸ್ ಆದ್ರೆ ಸರಿ, ಫೇಲ್ ಆದ್ರೆ ಏನು? ಓಕೆ, there is no alternate way. Okay, they can reappear for exam. ಒಂದ್ಸಲ 2 ಸಲ ನೋಡ್ತಾ ಇದ್ದಾರೆ. ಆಫ್ಟರ್ ದಟ್ ಇಫ್ ದೇ ಆರ್ ನಾಟ್ ಕ್ಲಿಯರ್ಡ್, ಒಂದು ಮುಗೀತು ಭವಿಷ್ಯ ಅಷ್ಟೇ. ಆ ಹುಡುಗರದೋ ಹುಡುಗಿಯದೋ ಭವಿಷ್ಯ ಮುಗೀತು, ಆ ತರ ಇರುತ್ತದೆ. ಅಂಡ್ ಶಾರ್ಟ್ ಟರ್ಮ್ ಸಪೋರ್ಟ್,
no schools, okay, at least to the best of my knowledge, no schools support after school life. Okay, they need to find alternate institution for further studies. Illa studies aitu andre they need to look alternate institution for job. Okay, like that, this is the current situation. These are some of the challenges we see in the current system. Okay, so to go little detail, ಸಂಸ್ಕಾರ ಅಂದ್ರೆ ಏನು ಅಂದ್ರೆ ಒಂದು ಹುಡುಗ ಅಥವಾ ಹುಡುಗಿ, they need to everybody need to make decisions, okay, it's part of their life. So how better they are in making their decisions? Are we educating them to make correct decisions? ಇದು ಸರಿ ಇದು ತಪ್ಪು ಹಾಗೆಂತ ತೀರ್ಮಾನ ಮಾಡೋದು ಹೇಗೆ? ಹಾಗೆಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯೌ ವ್ಯವಸ್ಥಿತೌ. ಅಂದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎಂಬ ಅದಕ್ಕೆ ಶಾಸ್ತ್ರವೇ ಪ್ರಮಾಣವಾಗಿದೆ. ಓಕೆ, ಸೊ ಸಬ್ಜೆಕ್ಟ್ಸ್ ಕವರ್ಡ್ ಇನ್ ರೆಗ್ಯುಲರ್ ಸ್ಕೂಲ್ಸ್ ಡಸ್ ನಾಟ್ ಹೆಲ್ಪ್ ಟು ಲೀಡ್ ಸಕ್ಸಸ್ಫುಲ್ ಲೈಫ್. ಯಾಕೆ ಹಾಗೆಂದ್ರೆ ಆಫ್ಟರ್ ಸ್ಕೂಲಿಂಗ್ ಅವರ್ ಕಿಡ್ಸ್ ಡಸ್ ನಾಟ್ ಹ್ಯಾವ್ ಎ ಕ್ಲಾರಿಟಿ ಆನ್ ಫ್ಯೂ ಆಸ್ಪೆಕ್ಟ್ಸ್ ಲೈಕ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ನಮ್ಮ ಮಹಾಭಾರತದಲ್ಲಿ ವೇದವ್ಯಾಸರು, ಪರಮಾತ್ಮ ವೇದವ್ಯಾಸರು ತಿಳಿಸಿಕೊಟ್ಟ ಅನೇಕ ಒಳ್ಳೆ ಒಳ್ಳೆ ಜೀವನಕ್ಕೆ ಉಪಯುಕ್ತವಾದ ವಿಷಯಗಳಿದೆ. ಅದರ ಒಂದು ಪರಿವೇ ಇಲ್ಲಾಗೆ ಬೆಳೀತಾ ಇದ್ದಾರೆ. ಓಕೆ, ಅಂಡ್ ಇನ್ನರ್ ಕ್ವಾಲಿಟೀಸ್, ದೇವರ ಜ್ಞಾನ, ಸಂಸ್ಕಾರ, ಡೈಲಿ ಲೈಫ್, ಡೈಲಿ ರೂಟೀನ್ ಹೇಗಿರಬೇಕು, ಇದರ ಬಗ್ಗೆ ಅನೇಕ ವಿಷಯಗಳನ್ನ ನಮ್ಮ ಶಾಸ್ತ್ರಕಾರರು ಮತ್ತೆ ಅವರ ಪರಂಪರೆಯಲ್ಲಿ ಬಂದ ಶ್ರೀಮನ್ ಮಧ್ವಾಚಾರ್ಯರು, ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜ ಸ್ವಾಮಿಗಳು, ರಾಘವೇಂದ್ರರು, ಪುರಂದರದಾಸರು, ಈಗ ಅನೇಕ ಜನರು ಬಂದಿದ್ದಾರೆ, ಅನೇಕ ಮಹನೀಯರು ಬಂದಿದ್ದಾರೆ. ಅವರು ಹಾಕಿಕೊಟ್ಟ ಒಂದು ಮಾರ್ಗದಲ್ಲಿ ನಮ್ಮ ಲೈಫ್ ಸ್ಟೈಲ್ ಇರಬೇಕು ಅಂತ. ಅದರಿಂದ ವಿ ವಿಲ್ ಗೆಟ್ ಬೆಟರ್ ರಿಸಲ್ಟ್ಸ್. ಆ ಕ್ಲಾರಿಟಿ ಅವರಿಗೆ ಇಲ್ಲದೆ ಹೋಗ್ತಾ ಇದೆ ಹುಡುಗರಿಗೆ. ಓಕೆ, ಅಂಡ್ ಪ್ರೆಸೆನ್ಸ್ ಆಫ್ ಗಾಡ್ಸ್, ದೇವರು ಇದ್ದಾನೋ ಅಲ್ಲವೋ, ಇಂಪಾರ್ಟೆನ್ಸ್ ಆಫ್ ಗಾಡ್ಸ್ ಬ್ಲೆಸ್ಸಿಂಗ್ಸ್, ದೇವರ ಒಂದು ಅನುಗ್ರಹವನ್ನ ಯಾಕೆ ಪಡ್ಕೋಬೇಕು, ನಾವು ಹೇಗೆ ಪಡ್ಕೋಬೇಕು, ಈ ಮಾರ್ಗಲ ಅವರಿಗೆ ಅಸ್ಪಷ್ಟವಾಗಿದೆ. ಟೆಂಪರರಿ ಥಿಂಗ್ಸ್ ವರ್ಸಸ್ ಪರ್ಮನೆಂಟ್ ಥಿಂಗ್ಸ್, ಯಾವ್ದು ನಿತ್ಯ ಯಾವ್ದು ಅನಿತ್ಯ, ವೈ ಶುಡ್ ಬಿ ಫೋಕಸ್ ಆನ್ ನಿತ್ಯವಾದದ ಬಗ್ಗೆ ನಮ್ಗೆ ಗಮನ ಇರಬೇಕು ಅಂತ ಇದೆ. ಯಾಕೆ ಆ ತರ ಇರಬೇಕು, ಅಂಡ್ ಇನ್ ಟೋಟಲ್ ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್ ಅಂಡ್ ವೇಸ್ ಟು ಅಚೀವ್, ಇದರಲ್ಲಿ ಒಂದು ಹುಡುಗರಿಗೆ ಅಸ್ಪಷ್ಟತೆ ಇದೆ. ಬಿಕಾಸ್ ಆಫ್ ದಟ್, ವಾಟ್ ಇಸ್ ದ ಚಾಲೆಂಜ್? ಲ್ಯಾಕ್ ಆಫ್ ಅವೇರ್ನೆಸ್ ಆನ್ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ಲೈಫ್. ಮನುಷ್ಯ ಜನ್ಮದ, ಮಾನವ ಜನ್ಮ ದೊಡ್ಡದು ಅಂತ ದಾಸರು ಹೇಳ್ತಾರೆ ನೋಡಿ. ಆ ಒಂದು ಕಲ್ಪನೆ ಅವರಿಗೆ ಇರೋದಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಮನಸ್ತಾಪಗಳು, ಸೂಸೈಡ್ ಮುಂತಾದವುಗಳು ಹೋಗ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಸುದ್ದಿಗಳು ಬರ್ತಾ ಇದೆ. ಅಂಡ್ ದೇ ಆಲ್ಸೋ ಫೋಕಸ್ ಓನ್ಲಿ ಆನ್ ಟೆಂಪರರಿ ಥಿಂಗ್ಸ್. ಆ ಸ್ಪಷ್ಟತೆ ಇಲ್ಲದೆ ಇರುವುದರಿಂದ ದೇ ಫೋಕಸ್ ಓನ್ಲಿ ಆನ್ ಟೆಂಪರರಿ ಥಿಂಗ್ಸ್ ಅಂಡ್ ದೇ ಗೆಟ್ ಸಾರೋ ವೆನ್ ಇಟ್ ಈಸ್ ಲಾಸ್ಟ್. ಅದು ಕಳೆದೋದಾಗ ಅವರಿಗೆ ದುಃಖ ಆಗ್ತದೆ. And because of these inclarity things, they make incorrect decisions and they get into bad associations and they end up in doing bad results. They get only bad results. So ಇದು ಒಂದು ಪರಿಸ್ಥಿತಿ ಇದೆ. ಈಗಿನ ಒಂದು ಸಿಚುವೇಶನ್ ನೋಡಿದ್ರೆ ಸೊಸೈಟಿಯಲ್ಲಿ ಅರ್ಥ ಆಗ್ತಾ ಇದೆ ನಮಗೆ. ಸೊ ಇದು ಒಳ್ಳೆ ಸಂಸ್ಕಾರ ಕೊಟ್ರೆ ಮಾತ್ರ ನಾವು ಇದರಿಂದ ತಪ್ಪಿಸ್ಲಿಕ್ಕೆ ಸಾಧ್ಯವಾಗಿದೆ. ಓಕೆ, ಅಂಡ್ ಶಾರ್ಟ್ ಟರ್ಮ್ ಸಪೋರ್ಟ್ ಅಂತ ನಾವು ನೋಡಿದ್ದೀವಿ. ಈಗ ಹುಡುಗರಿಗೂ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸೊ ದೇರ್ ಆರ್ 5 ಸ್ಟೇಜಸ್ ವಿ ಹ್ಯಾವ್ ಸ್ಪ್ಲಿಟ್: ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5 ಅಂತ. ಓಕೆ, ಸೊ ಒಂದು ಹುಡುಗ ಅಥವಾ ಹುಡುಗಿ ಅವರಿಗೆ ಫಸ್ಟ್ 30 years ಹೇಗಿರುತ್ತದೆ? ಫಸ್ಟ್ ಸ್ಕೂಲ್ ಹೋಗ್ತಾರೆ. ಆಫ್ಟರ್ ಕಂಪ್ಲೀಟಿಂಗ್ ಸ್ಕೂಲ್ ದೇ ನೀಡ್ ಟು ಲುಕ್ ಫಾರ್ ಅನದರ್ ಇನ್ಸ್ಟಿಟ್ಯೂಷನ್ ಟು ಡೂ ದ ಕಾಲೇಜ್. ಆಫ್ಟರ್ ಕಾಲೇಜ್ ದೇ ನೀಡ್ ಟು ಲುಕ್ ಫಾರ್ ಅನದರ್ ಇನ್ಸ್ಟಿಟ್ಯೂಷನ್ ಫಾರ್ ಜಾಬ್ ಆರ್ ಬಿಸ್ನೆಸ್, ಮ್ಯಾರೇಜು, ಮತ್ತೆ ಅವರ ಮಕ್ಕಳ ಎಜುಕೇಶನ್ ಹೇಗಾಗ್ತದೆ. ಅಂಡ್ ಫೈನಲಿ ಎಲ್ಲ ಚೆನ್ನಾಗಿ ಕೂಡಿ ಬಂದ್ರೆ ಒಂದು ಮನೆ ಅಥವಾ ಮಠ ಕಟ್ಟೋದು. ಇಷ್ಟೊಂದು ಪರಿಸ್ಥಿತಿಯಲ್ಲಿ ಅವರು ದೇ ಆರ್ ಗ್ರೋಯಿಂಗ್ ನೌ. ಓಕೆ, ಸೊ ಇದೇನಾಗ್ತದೆ, ಈ ಒಂದು ಸೈಕಲ್ ನೋಡಿದ್ರೆ ದೇ ನೀಡ್ ಟು ಅಪ್ರೋಚ್ ಡಿಫರೆಂಟ್ ಆರ್ಗನೈಸೇಷನ್ಸ್. ಸ್ಕೂಲಿಗೆ ಒಂದು, ಕಾಲೇಜಿಗೆ ಒಂದು, ಜಾಬಿಗೆ ಒಂದು, ಆ ತರ ಇರ್ತದೆ. ಬಟ್ ಅವರ್ ಕಿಡ್ಸ್ ಡಿಸರ್ವ್ ಲಾಂಗ್ ಟರ್ಮ್ ಸಪೋರ್ಟ್ ಟಿಲ್ ಸ್ಟೇಜ್ 5. ಅವರ ಕಾಲಲ್ಲಿ ಅವರು ನಿಂತುಕೊಳ್ಳುವ ತನಕ ಅವರಿಗೆ ಒಂದು ಸಪೋರ್ಟ್ ಬೇಕಾಗಿದೆ ಅವರಿಗೆ. ಸೊ ಅದರಿಂದ ಏನ್ ಮಾಡಬೇಕಾಗಿದೆ? ಪುಟ್ ಕಿಡ್ಸ್ ಫಸ್ಟ್. ಆ ಮಕ್ಕಳಿಗೆ ಏನ್ ಬೇಕೋ ಅದನ್ನ ನಾವು ತಲೆಯಲ್ಲಿ ಇಟ್ಟುಕೊಂಡು ಒಂದು ಸಂಸ್ಥೆಯನ್ನ ನಾವು ರನ್ ಮಾಡಬೇಕು. ಫೋಕಸ್ ಆನ್ ಕಿಡ್ಸ್ ಗೋಲ್ಸ್ ರಾದರ್ ದೆನ್ ಆರ್ಗನೈಸೇಷನ್ ಗೋಲ್ಸ್ ಅಂತ.
Okay, even if kids fail in middle, they need support till stage 5. So this will help to increase their self confidence if we give long term support. So currently ಇದು ಸಿಗ್ತಾ ಇಲ್ಲ ಹುಡುಗರಿಗೆ in current system. Okay, going further, so how Jnana Vidyalaya is going to handle this? What is that they are bringing to the table ಅಂತ ನೋಡಿದ್ರೆ, okay, our objective is to provide Vaishnava Diksha to all kids irrespective of caste. ಬ್ರಾಹ್ಮಣರು ಅಂತ ಮಾತ್ರ ಇಲ್ಲ, ಎಲ್ಲರಿಗೂ ಕೂಡ ನಾವು ಇದನ್ನ ಕೊಡಬೇಕು ಎಂಬ ಒಂದು ಉದ್ದೇಶದಿಂದ ನಮ್ಮ ಗುರುಗಳು ಪೇಜಾವರ ಶ್ರೀಗಳು ಅವರು ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ವಿ ಆರ್ ಮೂವಿಂಗ್ ಫರ್ದರ್. ಓಕೆ, ಅಂಡ್ ವಿ ಪ್ರೊವೈಡ್ ಲಾಂಗ್ ಟರ್ಮ್ ಸಪೋರ್ಟ್ ಟು ಆಲ್ ಕಿಡ್ಸ್ ಫ್ರಮ್ ಏಜ್ 3 to age 30. ಈಗ ನೋಡಿದೀವಿ ನೋಡಿ, ವಿ ನೀಡ್ ಟು ಗಿವ್ ಲಾಂಗ್ ಟರ್ಮ್ ಸಪೋರ್ಟ್ ಅಂಡ್ ವಿ ನೀಡ್ ಟು ಪ್ರೊವೈಡ್ ಕ್ವಾಲಿಟಿ ಎಜುಕೇಶನ್ ಟು ಆಲ್. ಈ ಒಂದು ಸಂಸ್ಥೆಗೆ ಮಾರ್ಗದರ್ಶಕರಾಗಿ ಪೇಜಾವರ ಶ್ರೀಗಳ ಶಿಷ್ಯರಾದ GP ನಾಗರಾಜಾಚಾರು ಅವರು ಗೈಡ್ ಮಾಡ್ತಾ ಇದ್ದಾರೆ. ಮತ್ತು ಈ ಸಮಾಜದ ಹಿರಿಯ ವ್ಯಕ್ತಿಯಾದ ಸರಸ್ವತಿ ಶ್ರೀಪತಿ ಅಂತ ನಿಮಗೆಲ್ಲ ಪರಿಚಯ ಇರಬಹುದು. ಶ್ರೀರಂಗದಲ್ಲಿ ತತ್ವವಾದ ಅಂತ ಒಂದು ಮ್ಯಾಗಝಿನ್ ರನ್ ಮಾಡ್ತಾ ಇದ್ದಾರೆ. ಅವರು ಕೂಡ ಅನೇಕ ವರ್ಷದಿಂದ ಮಧ್ವ ಸಮಾಜಕ್ಕೆ ಮಹತ್ತಾದ ಸೇವೆ ಮಾಡ್ತಾ ಇದ್ದಾರೆ. ಅವರ ಒಂದು ಗೈಡ್ ಲೈನ್ಸ್, ಅವರ ಒಂದು ಅಡ್ವೈಸ್ ನಮಗೆ ಸಿಗ್ತಾ ಇದೆ. ಸೊ ಬೇಸ್ಡ್ ಆನ್ ದಟ್ ವಿ ಆರ್ ಫ್ರೇಮಿಂಗ್ ದಿಸ್ ಆಬ್ಜೆಕ್ಟಿವ್ಸ್ ಅಂಡ್ ಅಪ್ರೋಚ್. ಓಕೆ, ನಮ್ದು ಅಪ್ರೋಚ್ ಹೇಗಿದೆ ಅಂದ್ರೆ, ಹೌ ಆರ್ ವಿ ಗೋಯಿಂಗ್ ಟು ಗಿವ್ ಹಾಗೆಂದ್ರೆ, there are 3 language subjects we have. Okay, language, through those language subjects we teach ವ್ಯಾಸಮಧ್ವ ಶಾಸ್ತ್ರವನ್ನ ನಾವು ಹುಡುಗರಿಗೆ ಕಲಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇಂಗ್ಲಿಷು, ಕನ್ನಡ ಮತ್ತು ಹಿಂದಿ ಅಂತ ಇಟ್ಟುಕೊಳ್ಳೋಣ. ಸೊ ವಿ ಯೂಸ್ ದೀಸ್ 3 language ಟು ಟೀಚ್ ಮಧ್ವಶಾಸ್ತ್ರ ಅಲಾಂಗ್ ವಿತ್ ಆ ಲ್ಯಾಂಗ್ವೇಜ್ಗೆ ಬೇಕಾಗಿರುವ ಗ್ರಾಮರು ಮತ್ತೆ ಸ್ಪೀಕಿಂಗ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್. ಅಲಾಂಗ್ ವಿತ್ ದಟ್ we teach ಮಧ್ವಶಾಸ್ತ್ರ ಯೂಸಿಂಗ್ ದಿ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್ ಲೆಸನ್ಸ್ ಇರುತ್ತದೆ. ಒಂದು ಕನ್ನಡ ಅಂದ್ರೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ಒಂದು ಲೆಸನ್ಸ್ ಇರುತ್ತದೆ. ಅದರಲ್ಲಿ ಮಧ್ವಶಾಸ್ತ್ರ ಸ್ಟೋರೀಸ್, ರಾಮಾಯಣ, ಮಹಾಭಾರತ, ಭಾಗವತ, ಅದರ ಸ್ಟೋರೀಸ್ ಎಲ್ಲ ಅದರಲ್ಲಿ ಇರುತ್ತದೆ. ಇನ್ಸ್ಟೆಡ್ ಆಫ್ ಸಮ್ ಅದರ್ ಟೆಕ್ಸ್ಟ್, ನಮ್ದು ಮಧ್ವಶಾಸ್ತ್ರ ಬೇಸ್ ಮಾಡಿರುವ ಟೆಕ್ಸ್ಟ್ ಅನ್ನ ನಾವು ಅದರಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಅಂಡ್ 3 ರೆಗ್ಯುಲರ್ ಸಬ್ಜೆಕ್ಟ್ಸ್ ಸ್ಕೂಲಲ್ಲಿ ರೆಗ್ಯುಲರ್ ಆಗಿ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಅಂತ ಇದೆ. So based on NCERT syllabus, we are planning to cover it up through English medium only. Okay, and activities based learning, because of current trend, a trend hage ide, we need to do more activities based learning. Activities andre ade, for example project, charts, ee ತರ ಎಲ್ಲ ನೀವು ನೋಡಿರಬಹುದು. So ಆ ತರನೇ we are planning to do more. Okay, so that it will be more interactive. And samskara, noble qualities kuda we have to teach. That will be based on Vyasamadhva Shastra. And it is an online school. All classes will be conducted through online. Admission and tuition fee, we are not collecting any specific amount. Okay, parents shall pay as per their own capacity. We are working out on that. But parents can give Guru Dakshina anta collect ಮಾಡ್ತೀವಿ. So ಅವರು ಎಷ್ಟು ಶಕ್ತಿ ಇದೆಯೋ ಅಷ್ಟು they can pay for it. Okay, and exams, periodical exams will be conducted through online. And board exam, 10th and 12th idalva, there is a central board called NIAS anta ಇದೆ, National Institute of Open School anta ಇದೆ. It is a central board. ನಮ್ದು ಇಂಡಿಯಾದಲ್ಲಿ 3 central board ಇದೆ. ಒಂದು ICSE, ಇನ್ನೊಂದು CBSE, the third one is NIAS. Regular schools opt for ICSE or CBSE. Mostly ನೀವು NIAS ಅಂತ ಕೇಳಿರ್ಲಿಕ್ಕಿಲ್ಲ, because regular schools choose ಮಾಡೋದು ಎರಡಲ್ಲೇ ಮಾಡ್ತಾರೆ. So we are going with NIAS ಅಂತ, because of online mode we are comfortable with NIAS and we are going for that. So our board exams will be based on NIAS. That is 10th and 12th only. Okay, will be based on NIAS. And degree we are planning to do based on IGNOU. We are going to follow them. Okay, and even in this thing there will be a flexibility to choose other discipline. Iga 10th 12th ಮುಗಿಸಿದವರು, they will be able to join, they will be able to take the NEET exam and they can choose their own path if required. Okay, so because of this, kids will have better awareness and qualities. ಜೀವನದಲ್ಲಿ ಯಾವುದು ಮುಖ್ಯ, ಯಾವುದು ಅಮುಖ್ಯ, ಅದರಲ್ಲಿ ಒಂದು ಸ್ಪಷ್ಟತೆ ಇರುತ್ತದೆ. Because of that, they will be able to make better decisions and actions, and they will become better person in their life. So that is the one of the goal of Jnana Vidyalaya. Okay.
And subjects we cover from first standard to 9th standard. Nodidre language athwa madhvashastra, they can choose adhyatma language alli they can choose Sanskrit or Kannada. English iruttade. Regional alli they can choose Tamil, Telugu or Hindi. ಸೊ ಈ ತರ 3 ಲ್ಯಾಂಗ್ವೇಜ್, ಅಧ್ಯಾತ್ಮ ಲ್ಯಾಂಗ್ವೇಜ್ ಇರುತ್ತದೆ, ಇಂಗ್ಲಿಷ್ ಇರುತ್ತದೆ, ರೀಜನಲ್ ಇರುತ್ತದೆ. ಓಕೆ, ದರ್ ವಿಲ್ ಬಿ 3 ಲ್ಯಾಂಗ್ವೇಜಸ್. ಅಂಡ್ ರೆಗ್ಯುಲರ್ ಆಲ್ಸೋ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ NCERT ಬೇಸ್ಡ್ ಇರುತ್ತದೆ. ಅಪಾರ್ಟ್ ಫ್ರಮ್ ದಟ್ ದರ್ ವಿಲ್ ಬಿ ಎಕ್ಸ್ಟ್ರಾ ಕರಿಕ್ಯುಲರ್ ಯೋಗ, ಮೆಡಿಟೇಷನ್, ಪೇಂಟಿಂಗ್, ರಂಗೋಲಿ, ಪರ್ಸನಲ್ ಡೆವಲಪ್ಮೆಂಟ್ ಅಂತೆಲ್ಲ ಇಟ್ ವಿಲ್ ಬಿ ದೇರ್. ಅಂಡ್ ವೊಕೇಶನಲ್ ಆಲ್ಸೋ ವಿ ಆರ್ ಪ್ಲಾನಿಂಗ್. We said no, we are going to give long term support. As part of that, on certain age, after certain age, they can choose their vocational also. They can become ಶಾಸ್ತ್ರ ಅಧ್ಯಾಪಕರಾಗಬಹುದು, ಪುರೋಹಿತ ಅಥವಾ ಅರ್ಚಕರಾಗಬಹುದು, ಅಥವಾ ಟೀಚರ್ ಆಗಬಹುದು, ವೇದಿಕ್ ಮ್ಯಾಥ್ಸ್ ಪ್ರೊಫೆಷನಲ್ ಆಗಬಹುದು, ಅಸ್ಟ್ರಾಲಜಿ, ಕಂಪ್ಯೂಟರ್ ಸೈನ್ಸ್, ಮ್ಯೂಸಿಕ್, ಎಲೆಕ್ಟ್ರಾನಿಕ್ಸ್, ಎಂಟರ್ಪ್ರೆನರ್ಶಿಪ್. If they want to start their own business, yes, we will be teaching on that as well. Okay. And learning objectives, learn 6 core subjects every year. Okay. ಈ ಅಧ್ಯಾತ್ಮ ವಿದ್ಯಾ ಪ್ಲಸ್ ಅದರ್ ಜ್ಞಾನ, ಜ್ಞಾನ ವಿದ್ಯಾಲಯ ಎಂಬ ಒಂದು ಹೆಸರು ಕೂಡ ಬಿಕಾಸ್ ಆಫ್ ದಟ್ ವಿ ಆರ್ ಫಾರ್ಮಿಂಗ್. ಓಕೆ, ವಿ ಆರ್ ಗಿವಿಂಗ್ ಬೋತ್ ಜ್ಞಾನ ಆಸ್ ವೆಲ್ ಆಸ್ ವಿದ್ಯಾ. ಓಕೆ, 3 ಸಬ್ಜೆಕ್ಟ್ಸ್ ಅಧ್ಯಾತ್ಮ ವಿದ್ಯೆ, 3 ಸಬ್ಜೆಕ್ಟ್ಸ್ ಫಾರ್ ವರ್ಲ್ಡ್ಲಿ ನಾಲೆಜ್ ಅಂದ್ರೆ ರೆಗ್ಯುಲರ್ ಸಬ್ಜೆಕ್ಟ್ಸ್ ಅಂತ. ಬ್ಯಾಲೆನ್ಸ್ಡ್ ಆನ್ಲೈನ್ ಅಂಡ್ ಆಫ್ಲೈನ್ ಇರುತ್ತದೆ. ಸೊ ಆನ್ಲೈನ್ ಕ್ಲಾಸಸ್ ವಿಲ್ ಬಿ ಫಾರ್ 3 hours ಟೆಂಟೇಟಿವ್ಲಿ, 3 to 4 hours ಇರುತ್ತದೆ. ಆಫ್ಲೈನ್ ಆಕ್ಟಿವಿಟೀಸ್ ವಿ ಆರ್ ಪ್ಲಾನಿಂಗ್ ಫಾರ್ 3 hours. And there will be guest lectures by experts from community periodically, that also we are planning to do. So these are overall things we are planning to cover from 1 to 9. Okay, and for 10th standard it will be completely based on central board NIAS standard. Adaralli languages iruttade. 2 languages are compulsory. So based on what they have chosen, kids can choose, and maths, science, social na they can go for that. So this will be the board exam, okay, for 10th. And learning approach. Okay, there will be videos for each lesson, each class, each subject kuda videos iruttade. And there will be online offline activities for each lesson. Okay, so what we do is as part of online activities we define the goal. ಈ ಮಂತ್ ಅಲ್ಲಿ ಏನ್ ಕಂಪ್ಲೀಟ್ ಮಾಡಬೇಕು ಎಂಬ ಒಂದು ಗೋಲ್ ಇಟ್ಕೊಂಡಿರ್ತೀವಿ. ಬೇಸ್ಡ್ ಆನ್ ದಟ್ ಲೆಸನ್ಸ್ ವಿಲ್ ಬಿ ಪ್ಲಾನ್ಡ್ ಅಂಡ್ ವಾಕ್ ಥ್ರೂ ವಿಲ್ ಹ್ಯಾಪನ್. there will be activity walk through also. Based on that, students are expected to complete their offline activity, download and watch the video, complete the activity, and report the activity status in the JV layers. Andre Jnana Vidyalaya learning system alli adanna avaru report ಮಾಡಬೇಕು. And during that time, if they have any doubt offline li ಮಾಡುವಾಗ, if they get any support, if they get stuck, yes, they can discuss with teachers and supporting staff for additional support. And languages as per madhvashastra ಯಾಕೆ ಇರಬೇಕು ಹಾಗೆ ಅಂದ್ರೆ, why we are giving so much importance to madhvashastra ಅಂದ್ರೆ, we need to become true parents. Okay, as per Srimad Bhagavata, who does not give shastra education to their children or disciples is not true parents or guru. Okay, as per Srimad Bhagavata, ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ನಿಮಿತ್ತ ಮಾಡಿಕೊಂಡು ಮಾಡಿದ ಉಪದೇಶ ಅದು. ಗುರುರ್ನ ಸಸ್ಯ ಸ್ವಜನೋನ ನಸ್ಯ ಪಿತಾನ ಸಸ್ಯ ಜನನೀನ ಸಾಸ್ಯಾತ್ ಅಂತ ಇದೆ. ಅದರಿಂದ ನಾವು ನಿಜವಾದ ತಂದೆ ತಾಯಿಗಳು ಅಂತ ಆಗಬೇಕು ಅಂತ ಆಗಿದ್ರೆ, ಓಕೆ, ವಿ ನೀಡ್ ಟು ಗಿವ್ ಅಧ್ಯಾತ್ಮ ವಿದ್ಯಾ, ಪರಮಾತ್ಮನ ಜ್ಞಾನವನ್ನ ಮಕ್ಕಳಿಗೆ ತುಂಬಿಸೋದು ನಮ್ದು ಆದ್ಯ ಕರ್ತವ್ಯ ಆಗಿದೆ. ಓಕೆ, ಸುಮಧ್ವ ವಿಜಯದಲ್ಲೂ ಕೂಡ ಶ್ರೀಮದ್ ಆನಂದ ತೀರ್ಥರು ಅಂತ ಅವರಿಗೆ ಹೆಸರು ಕೊಟ್ರು. ಯಾಕೆ ಅವರ ಗುರುಗಳು ಅಚ್ಯುತ ಪ್ರೇಕ್ಷರು ಆನಂದ ತೀರ್ಥರು ಅಂತ ಹೆಸರು ಕೊಟ್ರೆ ಅಂದ್ರೆ, ಆನಂದವನ್ನು ಕೊಡುವ ಶಾಸ್ತ್ರವನ್ನ ರಚನೆ ಮಾಡಿದ್ರಿಂದ ಅವರಿಗೆ ಆನಂದ ತೀರ್ಥರು ಅಂತ ಹೆಸರು. ಈಗ ನಮ್ಮ ಸಂಸಾರದಲ್ಲಿ ಅದೇ ಇದೆ, ದುಃಖ, ಭಾರಿ ದುಃಖ ಇದೆ, ನಮಗೆ ಆನಂದ ಬೇಕಾಗಿದೆ, ಆದ್ರೆ ಅದರ ಮಾರ್ಗ ನಮಗೆ ಗೊತ್ತಾಗೋದಿಲ್ಲ. ಹೌ ಟು ಗೆಟ್ ಹ್ಯಾಪಿನೆಸ್ ಎಂಬ ಒಂದು ಮಾರ್ಗದರ್ಶನ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಹಿರಿಯರು ಮಾಡಿದ್ದ ಗ್ರಂಥದಲ್ಲಿ ಅದೆಲ್ಲ ತುಂಬಿಸಿ ಇಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಲರ್ನ್ ಅಂಡ್ ವಿ ನೀಡ್ ಟು ಎಂಜಾಯ್ ಅಂಡ್ ಲೀಡ್ ಎ ಪೀಸ್ಫುಲ್ ಲೈಫ್. ಓಕೆ, ಪುರಂದರದಾಸರು ಹೇಳಿದಂತೆ ಮಧ್ವ ಮತಾಬ್ದಿಯೋಳು ಮೀನಾಗಿರಬೇಕು. ಒಂದು ಮೀನು ನೀರಿನಲ್ಲಿ ಇದ್ರೆ ಬದುಕ್ತದೆ, ನೀರು ಬಿಟ್ಟು ಹೊರಗೆ ಬಂದ್ರೆ ಬದುಕೋದಿಲ್ಲ. ಅದೇ ತರ ಮಧ್ವ ಮತ ಅದು ಸಮುದ್ರ, ನೀರಿದ್ದಂಗೆ, ಅದರಲ್ಲಿ ನಾವು ಸದಾ ಇರಬೇಕು ಎಂಬ ಒಂದು ಸಂದೇಶವನ್ನ ಪುರಂದರದಾಸರು ಕೂಡ ಕೊಟ್ಟಿದ್ದಾರೆ. ಅಂತಹ ಮುಖ್ಯ ಪ್ರಾಣದೇವರು ಯಾರವರು ಹಾಗೆ ಅಂದ್ರೆ,
ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನುಪ್ರಕಾಶ. ಸೂರ್ಯನಿಗೂ ಕೂಡ ಬೆಳಕನ್ನು ಚೆಲ್ಲುವವರು ನಮ್ಮ ಮುಖ್ಯ ಪ್ರಾಣದೇವರು. ಹಾಗೆಂದ್ರೆ ನಮಗೆ ಕೂಡ ಒಂದು ಬೆಳಕನ್ನು ಚೆಲ್ಲಲಿ ಎಂಬ ಒಂದು ಪ್ರಾರ್ಥನೆಯನ್ನ ವಿಜಯದಾಸರು ಕೂಡ ಮಾಡಿದ್ದಾರೆ. ಅದರಿಂದ ವಿ ಆಲ್, ಎಲ್ಲಾ ಮನುಷ್ಯರು ಕೂಡ ವಿ ಶುಡ್ ಸರೆಂಡರ್ ಟು ಶ್ರೀಮನ್ ಮಧ್ವಾಚಾರ್ಯ ಟು ಗೆಟ್ ಅಧ್ಯಾತ್ಮ ವಿದ್ಯಾ. ಸೊ ಅದರಿಂದ ಈಗಿರುವ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಬಿಟ್ಟಿದೆ. ಮಧ್ವಶಾಸ್ತ್ರದ ಒಂದು ಪರಿಚಯನೇ ಇಲ್ಲದೆ ಇದೆ. ಅದರಿಂದ ಇದು ಒಂದು ಒಳ್ಳೆ ಸದವಕಾಶ. ಇದು ಆಸ್ ಎ ಪ್ಯಾರೆಂಟ್ ವಿ ಶುಡ್ ಥಿಂಕ್, ನಮ್ಮ ಮಕ್ಕಳಿಗೆ ಮಧ್ವಶಾಸ್ತ್ರ ಕೊಡೋದು ತುಂಬಾ ಮುಖ್ಯವಾದ ಒಂದು ಕರ್ತವ್ಯ ಅದು. ಸೊ ಜ್ಞಾನ ವಿದ್ಯಾಲಯದಲ್ಲಿ ಅದಕ್ಕೆ ಒಂದು ಅವಕಾಶ. ಹಾಗಂತೇಳಿ ಲೌಕಿಕ ವಿದ್ಯೆ ಬೇಡ ಅಂತ ಅರ್ಥ ಇಲ್ಲ. ವಿ ಶುಡ್ ಬ್ಯಾಲೆನ್ಸ್, ಅದೇ ಎರಡು ಇರಬೇಕು ಎಂಬ ಒಂದು ಉದ್ದೇಶದಿಂದ ಜ್ಞಾನ ವಿದ್ಯಾಲಯ ಸ್ಟಾರ್ಟ್ ಆಗಿದೆ. ಓಕೆ, ಆನ್ಲೈನ್ ಟೀಚಿಂಗ್, ಅದರ ಬಗ್ಗೆ ಒಂಚೂರು ವಿಮರ್ಶೆ ಮಾಡುವುದಾದರೆ ಏನ್ ಬೆನಿಫಿಟ್ ಸಿಗ್ತದೆ ಹಾಗೆಂದ್ರೆ, ಲೆಸ್ ಸ್ಟ್ರೆಸ್ ಫಾರ್ ಕಿಡ್ಸ್, ಫರ್ಗೆಟ್ ಅಬೌಟ್ ಸ್ಕೂಲ್ ಬಸ್, ಯೂನಿಫಾರ್ಮ್, ಇನ್ಸ್ಟೆಡ್ ಆಫ್ ಫೋಕಸ್ ಅಂಡ್ ಸ್ಪೆಂಡ್ ಎನರ್ಜಿ ಆನ್ ದೇರ್ ಸ್ಟಡೀಸ್. ಓದೋದ್ರಲ್ಲಿ ಹೆಚ್ಚು ಗಮನ ಮಾಡಬಹುದು ಎಂಬ ಒಂದು ಉದ್ದೇಶ. ಅಂಡ್ ಹೆಲ್ತ್, ಯು ಕ್ಯಾನ್ ಫರ್ಗೆಟ್ ಅಬೌಟ್ ಈಟಿಂಗ್ ಜಂಕ್ ಫುಡ್ಸ್ ಇನ್ ಸ್ಕೂಲ್. ಹೆಲ್ತ್ ಆಫ್ ಪಿಯರ್ ಕಿಡ್ಸ್, ಪಕ್ಕದ ಮಕ್ಕಳಿಗೆ ತೊಂದರೆ ಆದ್ರೂ ನಮಗೂ ತೊಂದರೆ ಆಗ್ತದೆ. ಪೊಲ್ಯೂಷನ್ ಅದೆಲ್ಲ ಇಟ್ ಗೆಟ್ಸ್ ಅವಾಯ್ಡೆಡ್. ಈವನ್ ಇಫ್ ಕಿಡ್ ಇಸ್ ನಾಟ್ ಹೆಲ್ತಿ, ಮಕ್ಕಳು ಹುಷಾರಿಲ್ಲದೆ ಇರುವಾಗಲೂ ಕೂಡ ಯೂಸಿಂಗ್ ದ ರೆಕಾರ್ಡೆಡ್ ವಿಡಿಯೋ ಲೆಸನ್ಸ್ ದೇ ಕ್ಯಾನ್ ಕಮ್ ಬ್ಯಾಕ್. ಈಗ ಕರೆಂಟ್ ಆಫ್ಲೈನ್ ಸ್ಕೂಲಲ್ಲಿ ಈ ತರ ಪ್ರೊವಿಷನ್ಸ್ ಇಲ್ಲ. ಅಂಡ್ ಫಾಸ್ಟರ್ ಅಂಡ್ ಫ್ರೀಕ್ವೆಂಟ್ ಫೀಡ್ಬ್ಯಾಕ್, ನಾವು ನೋಡಿದೀವಿ ಜ್ಞಾನ ವಿದ್ಯಾಲಯ ಲರ್ನಿಂಗ್ ಸಿಸ್ಟಮ್ ಅಂತ. ದರ್ ಇಸ್ ಅನ್ ಆಕ್ಟಿವಿಟಿ ರಿಪೋರ್ಟ್ ಇಸ್ ಹ್ಯಾಪನಿಂಗ್ ಎವ್ರಿ ಡೇ ಆಲ್ಮೋಸ್ಟ್. ಸೊ ಥ್ರೂ ದಟ್ ವಿ ವಿಲ್ ಕಮ್ ಟು ನೋ, ನಮಗೆ ಗೊತ್ತಾಗ್ತದೆ ಹುಡುಗರು ಪರ್ಫಾರ್ಮೆನ್ಸ್ ಹೇಗೆ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆಯಾ ಇಲ್ಲವಾ ಹಾಗೆಂತ ಗೊತ್ತಾಗ್ತದೆ. ಸೊ ದಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ಒನ್ ಆಫ್ ದ ಅಡ್ವಾಂಟೇಜ್ ಆಫ್ ಆನ್ಲೈನ್ ಟೀಚಿಂಗ್. ಅಂಡ್ ಈಸಿ ಆಕ್ಸೆಸ್ ಅಂಡ್ ಶೇರಿಂಗ್ ಆಫ್ ಇನ್ಫಾರ್ಮೇಶನ್. ವಿ ಆರ್ ಇನ್ ಡಿಜಿಟಲ್ ವರ್ಲ್ಡ್, ಎಲ್ಲವೂ ಕೂಡ ಡಿಜಿಟಲ್ ಫಾರ್ಮೆಟ್ ಅಲ್ಲೇ ಇರುತ್ತದೆ. So it will be better, information will be there in our hands. Okay, learning is no more costlier, no more costly donations, building fund, transportation cost, ಇದೆಲ್ಲ ಯಾವುದು ಇರೋದಿಲ್ಲ. Okay, ಸಕ್ಸಸ್ ಫ್ಯಾಕ್ಟರ್ಸ್. ಈ ಆನ್ಲೈನ್ ಟೀಚಿಂಗ್ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬರಬೇಕು ಅಂದ್ರೆ ವಾಟ್ ಈಸ್ ದ ಸಕ್ಸಸ್ ಫ್ಯಾಕ್ಟರ್ ಅಂತ ನೋಡಿದ್ರೆ, ಆಸ್ ಅ ಪ್ಯಾರೆಂಟ್ ವಿ ನೀಡ್ ಟು ಗಿವ್ ಸಪೋರ್ಟ್ ಅಂಡ್ ಫೀಡ್ಬ್ಯಾಕ್. ಓಕೆ, ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಪ್ಯಾರೆಂಟ್ಸ್ ಈಸ್ on daily basis, they need to ensure their kids are attending the online classes regularly and performing activities as per the plan. ಯಾಕಂದ್ರೆ we don't have any control. ಆಫ್ಲೈನ್ ಅಲ್ಲಿ we have control. ಯಾಕಂದ್ರೆ ಹುಡುಗರು ಅಲ್ಲೇ ಇರ್ತಾರೆ, ಬಿಲ್ಡಿಂಗ್ ಅಲ್ಲೇ ಇರ್ತಾರೆ. ಸೊ ಇಲ್ಲಿ ಮನೆಯಲ್ಲೇ ಕೂತ್ ಕಳೀತಾರೆ. ಅದರಿಂದ we seek parent support. Okay, as a parent we need to go through the report published by the school. ಆನ್ಲೈನ್ ಅಲ್ಲಿ ಇರುತ್ತದೆ. And you need to review the progress and observations. Teachers observations ಅನ್ನು ಕೊಡ್ತಾ ಇರ್ತಾರೆ. We need to understand that and discuss with school teachers for additional support. Okay, so parents in a support is very very critical for online school, especially when the kids are very low. 1ನೇ ಕ್ಲಾಸ್ ಇಂದ 5ನೇ ಕ್ಲಾಸ್ ತನಕ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರಿಗೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಇದು ಮಾಡೋದು ಸಾಧ್ಯನೇ ಇಲ್ಲ. ಓಕೆ, so support their feedback. It is very critical for success of online school students. Okay, and device availability and internet connectivity. Please ensure they have proper computer or laptop, worst case even mobile device to attend the online classes on daily basis. Ensure it is powered sufficiently, bandwidth alla ide, all those things please need to take care. This is one of the another success factor. And keep calmness in home without disturbances like TV etc. ಪಾಠ ನಡೀತಾ ಇರುವಾಗ ಟಿವಿ ಸೌಂಡ್ ಎಲ್ಲ ಇರಬಾರ್ದು ಅಂತ ಅದರ ಅಭಿಪ್ರಾಯ. ಓಕೆ, and time zone match. Okay, though the online classes will be conducted as per Indian time, tentatively we are planning to do from 8 p.m. to 4 p.m. with regular breaks. Okay, parents who are outside of India, okay, they are requested to consider their time zone, and if found suitable please enroll the kids. Yakandre we get requests from outside India also. So if time zone is working for you, please think through that. ಯಾಕಂದ್ರೆ ನಮ್ದು ಇಂಡಿಯನ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತದೆ, ಈ ಟೈಮ್ ಅಲ್ಲೇ ಇರುತ್ತದೆ. ಸೊ ದಿಸ್ ಇಸ್ ಅನದರ್ ಸಕ್ಸಸ್ ಫ್ಯಾಕ್ಟರ್ ಫಾರ್ ಎನ್ರೋಲ್ಮೆಂಟ್. And going further, online school have challenges also. Okay, lack of physical presence of teachers. Because of that, what is the impact? Lack of motivation, and class may be boring for the
kids. So how are we going to approach is, we are going to make it more interactive classrooms and activities based learn. That is learn by doing, not just listening, learn by doing. So we are framing our curriculum to meet this expectation. Okay. And there is lack of physical presence of other students. Andre ಸಹಪಾಠಿಗಳು ಅಂತ ಕರೀತಾರೆ ನೋಡಿ, ಅವ್ರು ಇರೋದಿಲ್ಲ, ಒಂದೇ ರೂಮ್ ಅಲ್ಲಿ ಇರೋದಿಲ್ಲ, ಬೇರೆ ಬೇರೆ ಮನೆಯಲ್ಲಿ ಇರ್ತಾರೆ ಅವರು. ಸೊ ಬಿಕಾಸ್ ಆಫ್ ದಟ್ ಸೋಷಿಯಲ್ ಬಿಹೇವಿಯರ್ ಈಸ್ ಗೆಟಿಂಗ್ ಇಂಪ್ಯಾಕ್ಟೆಡ್. Socially, how our kids will be. Okay, to address that, we are planning to have peer learning. For example, we need to listen to others. ಒಬ್ಬರು ಮಾತಾಡುವಾಗ other person should listen. Okay, and share his feedback. Team assignments, ಒಂದು ಟಾಸ್ಕ್ ಅನ್ನ ಇಬ್ರು ಮೂರು ಹುಡುಗರು ಸೇರಿ ಮಾಡುವಂತ ಅಸೈನ್ಮೆಂಟ್ಸ್ ಇರುತ್ತದೆ. And there will be brainstorming sessions. We will be given a challenge and we will ask to come up with a solution. This is called brainstorming session. Idara we are planning multiple activities to address this social aspect. Okay, and less physical activity. Sports antadu irodillala. How are you planning to handle andre it impacts the health? Yes, we understand. So yoga and meditation we are planning. That's why it is going to help our kids as well. Apart from that, evening time only, yes, as a parent you can plan for their playing time also. Okay, and keep students engaged. ಪಾಠ ಕೇಳ್ತಾ ಹುಡುಗರು ಮಲಗೇ ಬಿಡ್ತಾರೆ ಆನ್ಲೈನ್ಲಿ, ಏನ್ ಮಾಡೋದು ಹಾಗೆ ಅಂದ್ರೆ we need to give one-on-one attention. Okay, so we need to make it classroom interactive. Okay, and there will be some technological challenge, network ಆಗ್ತಾ ಇಲ್ಲ. So because of individual attentions, we are planning to handle it, and definitely we take parents and guardians support to address this. Okay, okay. So the last part, what we are planning to say for 21-22, the academic year, we are planning to organize this class from 1st standard to 10th standard. So we request parents to enroll their students on or before May 31st. Okay, online classes tentatively to start from June 10th. Madananta we are planning. These are tentative things we are planning to do. Okay. So that's the end. So we request you to enroll. There will be an enrollment form. Those who are interested, we will be sharing the enrollment form in the group. Nimage interest idare, we request your kids to enroll in this, and you can forward this profile to your relatives and friends also. For any details, you can contact this email ID or WhatsApp to this number. Yeah. So yeah, I'm ready for questions. ಏನಾದ್ರು ಕ್ವಶನ್ಸ್ ಇದೆಯಾ? ಪ್ಲೀಸ್ ಫೀಲ್ ಫ್ರೀ. Srinivasa, can you hear me, sir? Hello, can you hear me, sir? ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಈಗ ಪರವಾಗಿಲ್ಲ ಹೇಳಿ. Hello. Hello. Can you hear me, sir? Yeah, I can hear you. Sir, ನಮಸ್ತೆ. ನನ್ನ ಹೆಸರು ರೇಖಾ ಅಂತ ಹೇಳಿ. I am a resident of ಸಹಕಾರ ನಗರ, sir. ಸಹಕಾರ ನಗರ. Okay. So ನಿಮ್ಮ ಸ್ಕೂಲು ಈಗ ಎಲ್ಲಾ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ಇರುತ್ತಾ? Correct. All classes will be through online. ಈಗ ನಾವು ಬೇರೆ ರೆಗ್ಯುಲರ್ ಸ್ಕೂಲ್ಗೆ ಹೋಗ್ತಾ ಇದೀವಲ್ಲ? Correct. ಅದ್ರದ್ದು TC ತಗೊಂಡ್ ಬಂದು ಮತ್ತೆ ನಿಮ್ಮ ಹತ್ರ ಕೊಡ್ಬೇಕಾಗುತ್ತಾ ನಾವು? Yes. It is a CBSE oriented syllabus, sir? Correct. CBSE is the board. CBSE ಯಾವ curriculum follow ಮಾಡ್ತಾರೆ ಅಂದ್ರೆ NCERT ಅಂತ ಒಂದು curriculum ಇದೆ. That they are following. Okay. So ನಾವು ಕೂಡ we are following the same NCERT curriculum follow ಮಾಡ್ತೀವಿ. For 1 to 9, for classes 1 to 9. 10th standard ಗೆ we are planning to do with NIAS ಅಂತ ಅವ್ರದೇ ಒಂದು curriculum ಇದೆ. We are planning that's a separate for SSLC. Yeah. Whole of the year online ಇರುತ್ತಾ? Correct. Whole year will be through online. Okay. It is both for boys and girls, sir? Correct. It's for both boys and girls. Okay, ಈಗ ನಾವು ಬೇರೆ ರೆಗ್ಯುಲರ್ ಸ್ಕೂಲ್ ಅಲ್ಲಿ ಯಾವ ಕ್ಲಾಸ್ ಬಿಟ್ಟಿದ್ವಿ ಅಂದ್ರೆ ಅಲ್ಲಿಂದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಗೆ ನೀವು ಅಡ್ಮಿಷನ್ ಮಾಡಿಸ್ತೀರಾ? Exactly.
ಸರ್ ನಿಮ್ದು ಸಪರೇಟ್ ವೆಬ್ಸೈಟ್ ಹತ್ರ ಏನಿದೆ ಸೊ ದಟ್ ಐ ಕ್ಯಾನ್ ಹ್ಯಾವ್ ಅ ಬ್ರೋಷರ್. ಈ PDF ಅನ್ನೇ ನಾನು ಕಳಿಸ್ತೀನಿ. ಓಕೆ, Yes, sir. ವೆಬ್ಸೈಟ್ ಇಸ್ ದೇರ್, ಇಟ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್, ವರ್ಕ್ ಮಾಡ್ತಾ ಇದ್ದೀವಿ ಅದರಲ್ಲಿ. ಯಾ, ಸೊ ಒನ್ಸ್ ಇಟ್ ಈಸ್ ರೆಡಿ ವಿ ವಿಲ್ ಪೋಸ್ಟ್ ಇನ್ ದ ಗ್ರೂಪ್. ಎಸ್. ರಾಜೇಶ್ ಅವರೇ, ಇಬ್ರು ಯಾರು ಟ್ರೈ ಮಾಡ್ತಾ ಇದ್ದಾರೆ, ಒನ್ ಫ್ರಮ್ ಸಿಂಗಾಪುರ್ ಅಂಡ್ ಅವರು ಸ್ವಲ್ಪ ಅಲೋ ಮಾಡ್ತೀರಾ? ಒಬ್ರು ಪ್ರಮೋದ್ ಅಂತ ಒಬ್ರು ಇದ್ದಾರೆ, ಅವ್ರನ್ನ ಅಡ್ಮಿಟ್ ಕೊಟ್ಟಿದ್ದೀನಿ. ಅದರ್ವೈಸ್ ಆಲ್ ಆರ್ ಅಡ್ಮಿಟೆಡ್. ಯಾರೊಬ್ರು ನಾಟ್ ಏಬಲ್ ಟು ಜಾಯಿನ್ ಅಂತ ಕೇಳಿದ್ದಾರೆ, ಜಸ್ಟ್ ಅದನ್ನ ಮಾತ್ರ. ಇಲ್ಲಿ ಯಾರು ಕ್ಯೂ ನಲ್ಲಿ ಯಾರು ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು. Sir, is it not difficult for all the time online classes ಮಾಡಿದ್ರೆ to focus on the kids and to cover the syllabus? Correct. So that's why we are trying to balance it. Online activities, offline activities anta. Nimdu screen ಕಾಣಿಸ್ತದೆ ನಿಮಗೆ? Yes, sir. Okay, here if you see there is a ಜ್ಞಾನ ವಿದ್ಯಾಲಯ learning system. ಇಲ್ಲಿ ಆನ್ಲೈನ್ ಲರ್ನಿಂಗ್ ಅಂತ ಇರುತ್ತದೆ, ಆಫ್ಲೈನ್ ಲರ್ನಿಂಗ್ ಅಂತ ಇರುತ್ತದೆ. So we keep minimum time for online activities. Okay, so ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಏನ್ ಕವರ್ ಮಾಡಬೇಕು that we are covering. After that we expect kids to do that activities and learn from that. Offline ಅಲ್ಲಿ ಇರ್ತದೆ ಅದು. ಮತ್ತೆ ಎಕ್ಸಾಕ್ಟ್ಲಿ ಸ್ಕೂಲ್ ಎಲ್ಲಿ ಬರುತ್ತೆ ಸರ್ ನಿಮ್ದು ಆಸ್ ಆಫ್ ನೌ? ಅಲ್ಲೇ ನಮ್ದು ಸ್ಕೂಲ್ ಅಂತ there is no brick and mortar school for us. ನಮ್ದು ಆಫೀಸ್ ಅಂತ ಯಾವುದು ಇಲ್ಲ ಈ ಸದ್ಯಕ್ಕೆ. Okay, if you want to meet you can come and meet me. Like where the building is situated? ಅಲ್ಲ, ಅದೇ there is no building here. It is online school ಅಲ್ವಾ? Everybody will be working from their home. All teachers will be from their home. ಈಗ ಹೆಂಗೆ ಕೊರೋನಾ ಪೀರಿಯಡ್ ಅಲ್ಲಿ ನಡೀತಾ ಇದೆ ನೋಡಿ, ಸೇಮ್ ಥಿಂಗ್ ಇಟ್ ವಿಲ್ ಕಂಟಿನ್ಯೂ. ಇದು ಎಷ್ಟು ವರ್ಷದಿಂದ ನಡೀತಾ ಇದೆ? It is just we are starting this year. Okay, sir. We are starting almost on 15 plus parents have expressed their interest to join their kids. ಒಂದು 15 ಹುಡುಗರು already they have expressed their interest. ಅವ್ರದ್ದು ಅಡ್ಮಿಷನ್ ನಾವು ಮಾಡ್ತಾ ಇದ್ದೀವಿ ಈಗ. It is basically controlled by which mata, can I know? ಮಧ್ವ ಮಠ. ಹಂಗಂತ ಮಧ್ವಾಚಾರ್ಯರೇ ನಮ್ಗೆಲ್ಲ ಕಂಟ್ರೋಲ್ ಅಂತ ಅದರ ಅಭಿಪ್ರಾಯ ಅಷ್ಟೇ. ಸರ್, ಅಂದ್ರೆ ಈಗ we have different branches like ಉತ್ತರಾದಿ ಮಠ, ವ್ಯಾಸರಾಯರ ಮಠ, ಪೇಜಾವರ ಮಠ. ಕರೆಕ್ಟ್. ಆತರ ಯಾವುದು ಸ್ಪೆಸಿಫಿಕ್ ಮಠ ಅಂತ ನಾವು ಅಲೈನ್ ಆಗಿಲ್ಲ. ಇಟ್ ಈಸ್ ಓಪನ್ ಫಾರ್ ಆಲ್ ಮಾಧ್ವಾಸ್ ಅಂತ ಮಾಡಿದೀವಿ ಅಷ್ಟೇ. ಇದರಲ್ಲಿ ಯಾವ ಮಠ ಭೇದ ನಾವು ನೋಡಲ್ಲ. ಮಠ ಭೇದ ಅಂತಲ್ಲ ಸರ್, ಐ ವಾಂಟೆಡ್ ಟು ನೋ ಲೈಕ್ ಹೂ ಇಸ್ ಸಪೋರ್ಟಿಂಗ್ ದಿಸ್ ಸ್ಕೂಲ್ ಅಂತ ಅಷ್ಟೇನೆ. ಅದೇ HSVG ಅಂತ ಫೌಂಡೇಶನ್ ಇದೆ ನೋಡಿ, ನಾವು ಮೊದಲು ನೋಡಿದೀವಿ ಅಲ್ವಾ, ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ. ಪ್ಲಸ್ VM Tech Labs ಅಂತ ಇನ್ನೊಂದು ಟ್ರಸ್ಟ್ ಕೂಡ ಇದೆ. ಸೊ ದೇ ಆರ್ ಇನ್ ದ ಬ್ಯಾಕ್ ಎಂಡ್ ಸಪೋರ್ಟ್. ಅಡ್ವೈಸರಿ ಬೋರ್ಡ್ ಅಲ್ಲಿ GP ನಾಗರಾಜಾಚಾರ್ಯ ಮತ್ತೆ ಸರಸ್ವತಿ ಶ್ರೀಪತಿ ಅಂತ ಶ್ರೀರಂಗದಲ್ಲಿ ಇದ್ದಾರೆ. ಅವರೆಲ್ಲ ದೇ ಆರ್ ಸಪೋರ್ಟಿಂಗ್ ಅಸ್. ರಾಜೇಶ್ ಅವರೇ, ಒಬ್ರು ಯಾರು ವೈಟ್ ಮಾಡ್ತಾ ಇದಾರಪ್ಪ, ಪ್ಲೀಸ್ ಅಲೋ ಹರ್. ತಿರ್ಗಾ ಅಡ್ಮಿಟ್ ಮಾಡಿದೀನಿಪ್ಪ, ಈಗ ಯಾರು ಇಲ್ಲ ಕ್ಯೂ ನಲ್ಲಿ. Any other questions? Hello. ಹೇಳಿ. This is Rekha from Chennai. ನಂಗೆ ಒಂದೇ ಡೌಟ್. ಆಕ್ಚುಲಿ ಕರೆಂಟ್ ಸ್ಕೂಲ್ ಬಂದು ಬ್ಯಾಲೆನ್ಸ್ ಅಮೌಂಟ್ ಫೀಸ್ ಪೇ ಮಾಡಿರತ್ತ TC ಕೊಡ್ತಾನೆ ಅಂತಾರೆ. ಸೊ TC ಮಸ್ಟ್ ನಿಮಗೆ? ಯಾಕಂದ್ರೆ ಅವ್ರಿಗೆ ಆಲ್ರೆಡಿ 75% ಫೀಸ್ ತಗೊಂಡಿಟ್ರು. 1,75,000 ತಗೊಂಡಾಯ್ತು. ಎಷ್ಟು? ಇವಾಗ 75,000 ನೋಡಿ, 75,000 ಫೀಸ್ ತಗೊಂಡಿದ್ದಾರೆ and they are not ready to give TC for that. ಬ್ಯಾಲೆನ್ಸ್ ಅಮೌಂಟ್ ಯಾಕೆ ಕೊಡ್ಬೇಕಂತ ಎದಕ್ಕಂತ ಅರ್ಥ ಅಲ್ಲ. TC ಕೊಡ್ರಿ ಅಂತ ಕೇಳಿದ ಹೊಡತಲೆ ಅವ್ರಿಗೆ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ. ಬ್ಯಾಲೆನ್ಸ್ 20,000 ಪೇ ಮಾಡಿರ ಕೊಡ್ತೇವೋ, ಇಲ್ಲಾದ್ರೆ ನೀವು ಇಲ್ಲ ಅಂತ ಮಾತಾಡ್ತಾ ಇದಾರೆ. ಹೆಂಗ ಯಾದಂತ TC-ನ ಎಲ್ಲವೇ ಆನ್ಲೈನ್ ಕ್ಲಾಸಸ್ ಎದಕ್ಕಣ ಅವ್ರಿಗೆ ದೊಡ್ಡದ ಸಪೋರ್ಟ್ನು ಕೊಡ್ಲ ಈ ವರ್ಷ. This is the situation. I mean, this is a correct example for other parents also. This is how schools are trying to demand. ಅವರಿಗೆ ಫೀಸ್ ತಗೊಂಡ್ಬರ್ತಾ ಇವಾಗ ಅಲ್ಟಿಮೇಟ್ ಗುರಿ ಅದೇ ಆಗಿದೆ. ಪಾಠ ಹೇಳ್ತಾರೋ ಇಲ್ವೋ, ಫೀಸ್ ಬೇಕು ಅವರಿಗೆ. ನೋಡಿ, TC ಕೊಡೋದು ಕೂಡ ಫೀಸ್ ಬೇಕು ಅಂತ. ಐ ಆಮ್ ಸರ್ಪ್ರೈಸ್ಡ್ ಎನಿವೇ. 1,500 ಫಾರ್ TC ಅಪ್ಲೈಯಿಂಗ್ TC ಅಪ್ಲೈ ಮಾಡೋದಕ್ಕೆ 1,500 ಪೇ ಮಾಡ್ತು.
ಇವಾಗ TC ಕೊಡೋದಕ್ಕೆ ಡಿಮ್ಯಾಂಡ್ ಮಾಡುತ್ತಾರೆ. ನತ ಹೇಳಿದ ಡಿಸಿಪ್ಲಿನ್ ಇಲ್ಲಾದ್ರೆ TC ಕೊಡುತ್ತೆ ಅಂತ ಹೇಳಿದ್ರಿಲ್ಲ. ಇವಾಗ ನಮಗೆ ಡಿಸಿಪ್ಲಿನ್ ಇಲ್ಲ ಪ್ಯಾರೆಂಟ್ಸಿಗೆ ಬ್ಯಾಲೆನ್ಸ್ ಹಣ ಪೇ ಮಾಡಕ್ ಕೊಡೋದಿಲ್ಲ. TC ಕೊಟ್ಟು ಡ್ರಿಂಕ್ ಕೇಳಿದೆ ಇಲ್ಲ ಅಂತ ಹೇಳ್ತಾರೆ. ಇವಾಗ ಸೊ ಏನ್ ಮಾಡೋದು ಅದು ಗ್ರೇಡ್ 7 ಬೇರೆ ದೊಡ್ಡ ಕ್ಲಾಸ್ ಹೈಸ್ಕೂಲ್ ಹಿಂಗ ಡಿಮ್ಯಾಂಡ್ ಮಾಡ್ತಾ ಇದಾರೆ ಸ್ಕೂಲ್. I mean, ನೀವು just will discuss offline ನಮ್ ಜೊತೆಗೆ ಡಿಸ್ಕಸ್ ಮಾಡಿ, we will see how it can be worked out ಅಂತ we will discuss and take it forward. Okay. ಇವಾಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಂದ್ರೆ ಹೆಂಗ ಸಿಗುತ್ತೆ? ಅದೇ ಇಲ್ಲಿದೆ ನೋಡಿ, ಇಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ನೋಡಿ, ಈ ಇಮೇಲ್ ಇದೆ ನೋಡಿ, support@gnanavidyalaya.org ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಾವು ತಿರ್ಗಾ ಗ್ರೂಪ್ ಅಲ್ಲಿ ಒಂದು ಲಿಂಕ್ ಕೊಡ್ತೀವಿ ನಿಮಗೆ. ಆ ಗೂಗಲ್ ಫಾರ್ಮ್ ಫಿಲ್ ಅಪ್ ಮಾಡಿದ್ರೆ ನಮ್ಮ ಹತ್ರ ನಿಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಬರುತ್ತದೆ. ಆಫ್ಟರ್ ದಟ್ ವಿ ವಿಲ್ ಸೆಂಡ್ ದಿ ಪ್ರೊಸೀಜರ್ಸ್. ಕಿತ್ತನದಲ್ಲಿ ಜಾಯಿನ್ ಮಾಡಿಕೆ ಮಂತೆಲ್ಲ ಒಬ್ಬ ಬಂದು 5th ಸ್ಟ್ಯಾಂಡರ್ಡ್ ಇನ್ನೊಬ್ಬ 7th. ಖಂಡಿತ ವಿ ಕ್ಯಾನ್ ಜಾಯಿನ್. ಓಕೆ, ಇದಕ್ಕೆ ಅಡ್ಮಿಷನ್ ಡೀಟೇಲ್ಸ್ ಅದು ಹೆಂಗ? ಅದೇ ನಾನು ಲಿಂಕ್ ಕಳಿಸ್ತೀನಿ, ಗ್ರೂಪ್ ಅಲ್ಲಿ ಲಿಂಕ್ ಪಬ್ಲಿಷ್ ಮಾಡ್ತಾರೆ. ಓಕೆ, ಆ ಲಿಂಕ್ ನ ಫಾಲೋ ಮಾಡಿ ನೀವು ಎನ್ರೋಲ್ ಆಗಬೇಕು. ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಹಲೋ, ಹೇಳಿ. ನಾನು ಸತ್ಯಪ್ರಿಯಾಚಾರ್ ಅಂತ. ಇದು ಈಗ 9th ಈ ಸರ್ತಿ ಕಂಪ್ಲೀಟ್ ಆಗುತ್ತೆ ನಮ್ಮ ಮಗಳದು. ನೆಕ್ಸ್ಟ್ 10th ಅಂದ್ರೆ ಅವಳು ಸ್ಟೇಟ್ ಬೋರ್ಡ್ ಅಲ್ಲಿ ಇರೋದೀಗ. ಅದರಿಂದ ನಿಮ್ಮ ಬೇರೆ ಇನ್ಯಾವುದೋ ನಿಯೋ ಅಂತ ಏನೋ ಹೇಳಿದ್ರಲ್ಲ, ಅದಕ್ಕೆ ಏನಾದ್ರು ತುಂಬಾ ಡಿಫ್ರೆನ್ಸ್ ಇದೆಯಾ ಅಥವಾ ಹೆಂಗೆ? ಆಕ್ಚುಲಿ ನಾವು ಅಡ್ಮಿಷನ್ ಮಾಡೋದು 1 ರಿಂದ 8th ಕ್ಲಾಸ್ ತನಕ ಮಾಡೋಣ ಅಂತ ಇಟ್ಕೊಂಡಿದೀವಿ. ಹೌದಾ? 10th ಗೆ 9th 10th ಅವರಿಗೆ ಒಂದು ಸ್ಟ್ರೀಮ್ ಅಲ್ಲಿ ಬಿಟ್ರೆ ಬೆಟರ್. ಅದು ಮಧ್ಯದಲ್ಲಿ ಅದನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಹೌದಾ? ನೀವು 10th ಮುಗಿಸಿದ ಮೇಲೆ ಬೇಕಾದ್ರೆ ಪ್ಲೀಸ್ ಅಪ್ರೋಚ್ ಅಸ್ ನೆಕ್ಸ್ಟ್ ಇಯರ್, ವಿ ವಿಲ್ ಎನ್ರೋಲ್ ಫಾರ್ 11th and 12th. ಓಕೆ. ಯಾಕಂದ್ರೆ ಆ ಹುಡುಗರಿಗೆ ತೊಂದರೆ ಆಗ್ತದೆ ನಾವು ಮಧ್ಯದಲ್ಲಿ ಸೇರಿಸಿದ್ರೆ, ದೇ ವಿಲ್ ಗೆಟ್ ಕನ್ಫ್ಯೂಸ್ಡ್ ಅಂತ. ಸರಿ. ಓಕೆ. Hello. ಹೇಳಿಪ್ಪ. Yeah, namaste sir. Sir, I just want to know that you said that for English and Kannada or Sanskrit or Hindi, you will teach the scriptures. Correct. Right. So you will teach the language through the scriptures. But what about the Shastric knowledge? Will you teach them the Vedas and the Suktas, all these things also? ಅದು ಕರಿಕ್ಯುಲಮ್ ಅಲ್ಲಿ ಇರೋದಿಲ್ಲ. ಕರಿಕ್ಯುಲಮ್ ಇಸ್ ಕಾಮನ್ ಫಾರ್ ಆಲ್ ಅಂತ ಇರುತ್ತದೆ. ಬಟ್ ವಿ ಕ್ಯಾನ್ ಹ್ಯಾವ್, ಈಗ ನೋಡಿ, if the vocational ಅಂತ ಇಲ್ಲಿ ಇದೆ ನೋಡಿ. Sorry to disturb you sir, I cannot understand Kannada fully. If the answer is in English, it will be better. Yeah, sure. See, there is something called vocational subject. One second. Yeah, are you able to see the screen? Yes. Okay, here you see Shastra Adhyapaka is there. If the kid is to become Shastra Adhyapaka in future, definitely we will undertake him all the suktas and necessary things to take it forward. We will teach as part of this. Okay. In regular curriculum, it will not be covered. Okay. Adhyatma, English regional is there. Here we cover only the basics. Okay. But if he or she become Shastra Adhyapaka, okay, they can choose this as the vocational thing. There we will cover. Okay. All suktas we are planning to cover. Okay, so the vocational subjects will be taught after the school time or within the school timings? Within the school timings only, but periods will be less for small kids. But as they grow, once they become 6th, 7th, 8th and all, the period can be increased. Oh, okay. So and also especially for 11th and 12th, we can increase this. Okay. So you have the teachers to teach proper Vedas and the proper Shastras. Yes. Okay. And what about the music, painting, sir? You will do all that thing also online? Yes, exactly. And what about the physical activity? Will you give some guidelines also for the physical activity, or you will tell us the teachers around the area whom we can contact for the physical activity? Yeah, physical activity we are planning to cover through yoga. Okay, yoga training will be given through online. Okay. But regular sports activities, for example, something like cricket, tennis, that's something we don't give any guidelines, but you can plan for your kid. There may be nearby training centers would be there. They can plan for that.
Okay. Okay, so basic that will be on the parents only to do, but yoga you will teach fully. Correct, exactly. Okay. Yoga and meditation we are planning to cover. Oh, that will be done every day, or it will be like not every day, there will be regular classes. Oh, thank you. Yeah. ಸರ್ ಇನ್ನೊಂದು ಡೌಟ್ ಇದೆ. ಹೇಳಿಪ್ಪ. ಥ್ರೂ ಔಟ್ ದ ಇಯರ್ ಆನ್ಲೈನ್ ಕ್ಲಾಸ್ ಅಂತ ಹೇಳಿದಾಗ ವಿಲ್ ಇಟ್ ನಾಟ್ ಬಿ ಸ್ಟ್ರಿಕ್ಟ್ ಇನಫ್? ಅದು ಕಷ್ಟ ಸಾಧ್ಯ ಅಲ್ವಾ ಸರ್? ಈಗ ನಾನು ತಾಯಿಯಾಗಿ ನಾನು ಹೊರಗಡೆ ಆಫೀಸ್ಗೂ ನಾನು ವರ್ಕ್ ಮಾಡ್ತೇನೆ, ನನ್ನ ಮಕ್ಕಳಿಗೆ ಮೊಬೈಲ್ ಬಿಟ್ಟು ಹೋಗ್ಬಿಟ್ರೆ ಫೋಕಸ್ ಮಾಡೋದು ಹೇಗೆ ಅವ್ರನ್ನ ಅಂತ ನಾನು. ಇಲ್ಲ ನೋಡಿ, ಆತರ ನೀವು ಅದೇ ಹೇಳಿದ್ದು, ವಿ ನೀಡ್ ಅ ಪ್ಯಾರೆಂಟ್ ಸಪೋರ್ಟ್. ಓಕೆ, ಈಗ ಹುಡುಗರು ಒಬ್ಬರನ್ನೇ ಬಿಟ್ಟು ಹೋದ್ರೆ ಇಟ್ ಈಸ್ ಅ ಡಿಫಿಕಲ್ಟ್ ಸಿಚುವೇಶನ್. ದಟ್ ಇಸ್ ವೈ ವಿ ಆರ್ ಸೇಯಿಂಗ್, ಇಫ್ ಯು ಸೇ ಸಕ್ಸಸ್ ಫ್ಯಾಕ್ಟರ್, ಯಾರಾದ್ರೂ ಒಬ್ರು ಅವ್ರನ್ನ ಇದು ಸಪೋರ್ಟ್ ಮಾಡಬೇಕು. ಇಫ್ ನಾಟ್ ಪ್ಯಾರೆಂಟ್ಸ್, ಸಮ್ ಗಾರ್ಡಿಯನ್, ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ತಾಯಿನೋ ಅಥವಾ ನಿಮ್ಮ ಹಸ್ಬೆಂಡ್ ಅಲ್ಲ, ನನ್ ಮಕ್ಕಳ ಮೇಲೆ ಕಂಟ್ರೋಲ್ ಹೇಗೆ ತಗೊಳ್ಳೋದು ನೀವು? ಅಂದ್ರೆ ಆಸ್ ಎ ಟೀಚರ್, ಈಗ ಕ್ಲಾಸ್ ಅಲ್ಲಿ ಆದ್ರೆ ಒಂದ್ ಕೋಲ್ ಹಿಡ್ಕೊಂಡು ಇಲ್ಲ ಅವ್ರನ್ನ ನೋಡಿ ಭಯ ಪಟ್ಟೋನು, ಅಟ್ ಲೀಸ್ಟ್ ದೇ ಡೂ ದ ಥಿಂಗ್ಸ್ ಅವ್ರ ಹೋಮ್ ವರ್ಕ್, ಕಾಪಿ, ವಾಟ್ ಎವರ್ ಇಟ್ ಇಸ್. ಬಟ್ ಇದು ಆಫ್ಲೈನ್ ಅಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತಲ್ಲ ಸರ್? ಥ್ರೂ ಔಟ್ ದ ಇಯರ್ ದೇ ಡೋಂಟ್ ಇವನ್ ಮೀಟ್ ದ ಟೀಚರ್ಸ್. ನನಗೆ ಜಸ್ಟ್ ಐ ಹ್ಯಾಡ್ ಅ ಡೌಟ್ ಇನ್ ದಿಸ್ ಇಶ್ಯೂ, ಸರ್ ಪ್ಲೀಸ್ ಕ್ಯಾನ್ ಯು ಕ್ಲಾರಿಫೈ ಮಿ? ಅಲ್ಲ, ಇಷ್ಟೇ ಸಿ ಬೈಯೋದು, ಕೋಲ್ ಇಟ್ಕೊಳ್ಳೋದಿಲ್ಲ. ಅಟ್ ಲೀಸ್ಟ್ ಡೆಫಿನೆಟ್ಲಿ ವಿ ಕ್ಯಾನ್ ಸ್ವಲ್ಪ ಹೆದರ್ಸೋದು, ದಟ್ ವಿ ಕ್ಯಾನ್ ಡೂ ಥ್ರೂ ಆನ್ಲೈನ್. ನಿಂಗೆ ನೀನ್ ಓದದೇ ಇದ್ರೆ ನಿನ್ನ ಭವಿಷ್ಯ ಹಾಳಾಗ್ತದೆ, ಲೈಕ್ ದಟ್ ವಿ ಕ್ಯಾನ್ ಗಿವ್ ಅಡ್ವೈಸ್. ಸ್ವಲ್ಪ ಜೋರಾಗಿ ಹೇಳ್ಬೋದು. ಓಕೆ, ದಟ್ ಡೆಫಿನೆಟ್ಲಿ yes, we will do that, and that will be covered in the observation report also. Okay, ಒಂದು ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ, ಫಾರ್ ಎಕ್ಸಾಂಪಲ್ ದ ಆಕ್ಟಿವಿಟೀಸ್ ಪ್ಲಾನ್ಡ್ ಮಂತ್ಲಿ ಗೋಲ್ ಮೀಟ್ ಆಗ್ತಾ ಇಲ್ಲ, ಡೈಲಿ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ, ಹಾಗೆಂದ್ರೆ we will want twice. Okay, after that definitely it will be an escalation. As a parent you have to come and take some action to clear it off. Yes sir. So we expect parents to support from that aspect. Yes sir. ಅಂದ್ರೆ ಇದು ಥ್ರೂ ಔಟ್ ದ ಇಯರ್ ಫಿಸಿಕಲ್ ಕ್ಲಾಸಸ್ ಇರೋದೇ ಇಲ್ಲ, ಇಟ್ ಇಸ್ ಆಲ್ವೇಸ್ ಆನ್ ದ ಲೈನ್, ಆನ್ಲೈನ್ ಕ್ಲಾಸಸ್. Yes, absolutely, it will be through online only. See, that is the trend. Okay, I see there is something called homeschooling concept. Every year on year 30% it is increasing. There are almost 6,000 people are conducting these kind of institutions. Okay, especially in abroad and all, US and all, online schooling is the great option. ನಿಮ್ದು ಫಸ್ಟ್ ಅಟೆಂಪ್ಟ್ ಅಲ್ಲ ಸರ್ ಈ ವರ್ಷ, ಈ ಅಕಾಡೆಮಿಕ್ ಇಯರ್? Correct. Sorry, any question? Okay, ಬೇರೆ ಯಾರಿಗಾದ್ರೂ ಏನಾದ್ರು ಕ್ವಶನ್ ಇದೆಯಾ? ಓಕೆ, ರಾಜೇಶ್ ಅವ್ರು ಹೇಳಿದಾರಲ್ವಾ? ಹೇಳಿಮ್ಮ, ಹೇಳಿ. ಎಲ್ಲ ಪ್ರೀತಿಯಿಂದ ಮಕ್ಕಳು ಹೇಳಿಸ್ಕೊಡುವಾಗ ಗ್ಯಾರಂಟಿ ಕೇಳೋರು, ಅದು ಮಕ್ಕಳು ಟೀಚರ್ಸ್ ನೋಡ್ಬೇಕು ಒಂದು ಇದೆ, ಒಪ್ಕೊಂತಾನೆ. ನಮ್ಮ ಟೀಚರ್ಸ್ ಎಲ್ಲ ತುಂಬಾ ಪ್ರೀತಿಯಿಂದ ಅವ್ರು ಮಾತಾಡಿ ಹೇಳಿಕೊಡೋ, ಮಕ್ಕಳಿಗೆ ಒಂದು ಅಟ್ರಾಕ್ಟ್ ಮಾಡ್ಕೊಂತಾರೆ. ತನ್ನ ಯಾರು ಪ್ರೀತಿಸ್ತಾರೆಯೋ, ನಿಧಾನಕ್ಕೆ ಹೇಳಿಕೊಡ್ತಾರೆಯೋ, ಆ ವಾಯ್ಸ್ ನ, ಆ ಮಾತನ್ನ ಮಕ್ಕಳು ಗ್ಯಾರಂಟಿ ಕೇಳೋರು ಅಲ್ವಾ? ಆ ಒಂದು ವಿಶ್ವಾಸ ಇದನ್ನ ಆನ್ಲೈನ್ ಮುಂದೆ ಸಕ್ಸಸ್ ಆಗೋದ ಖಂಡಿತ ಆಗತ್ತೆ. ನಮ್ ಟೀಚರ್ಸ್ ನಿಧಾನಕ್ಕೆ ಪ್ರೀತಿಯಿಂದ ಹೇಳ್ಸ್ಕೊಡ್ತಾರೆ ಅಂತ. ಯಾಕಂದ್ರೆ ಕೇಳಿರ್ಲಿ ಇವರು ಹೇಗೆ ಫೇಸ್ ಟು ಫೇಸ್ ನೋಡದೇ ಇದ್ದರೆ ಮಕ್ಕಳು ವರ್ಕೌಟ್ ಮಾಡೋದು ಕಷ್ಟ ಅಂತ ಹೇಳಿರಲ್ಲ, ಅದಕ್ಕೆ ಇದು ಒಂದು. ಯಾಕಂದ್ರೆ ಟೀಚರ್ಸ್ ಮೇಲೆ ಅಭಿಮಾನ ಹೇಗೆ ಬರುತ್ತೆ ನೋಡೋದೊಂದು ಬರುತ್ತೆ, ಅವರು ನಿಧಾನಕ್ಕೆ ಹೇಳಿಕೊಡೋದು, ಅವ್ರ ಮಾತು ಇದರಿಂದ ಬರುತ್ತೆ ಅಲ್ವಾ? ಅದರಿಂದ ಆ ಒಂದು ಡೌಟ್ ಇರೋದು ಬೇಡ ಅಂತ ಬರುತ್ತೆ. Yes, we will do all the measures required. ಆ ಒಂದು ಮಗು ಚೆನ್ನಾಗಿ ಬೆಳೆಯೋದಕ್ಕೆ we will try all possible aspects. Okay. So fine.
ತುಂಬಾ ಸಂತೋಷ ನೀವೆಲ್ಲ ಬಂದಿದ್ದಕ್ಕೆ. ನಿಮ್ಮ ಮಕ್ಕಳ ಮೇಲೆ ಒಂದು ಕಳಕಳಿಯಿಂದ ನೀವೆಲ್ಲ ಬಂದಿದ್ದೀರಾ. ಸಂತೋಷದಾಯಕವಾದ ಒಂದು ಪ್ರಸಂಗ ಇದು. ದೊಡ್ಡವರ ಆಶೀರ್ವಾದದಿಂದ ಚೆನ್ನಾಗಿ ಇರ್ಲಿ ಎಲ್ಲರೂ ಅಂತ ಹೇಳಿ ಈ ಒಂದು ಮೀಟಿಂಗ್ ಅನ್ನ ವಿ ವಿಲ್ ಕ್ಲೋಸ್ ವಿತ್ ದಿಸ್. ಶ್ರೀ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ. ಸರ್ PDF ಹಾಕ್ತೀರಾ ಬ್ರೋಷರ್ PDF ಗ್ರೂಪ್ಗೆ ಪ್ಲೀಸ್? ಕಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. Yeah, thank you, Anna.